ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಏನಂದರೆ, ನಮ್ಮ ಏರಿಯಾದಲ್ಲಿ ಫುಲ್ ಗಣೇಶ ಗಿಲಿ ಹಬ್ಬ ಆಚರಿಸ್ತಿದ್ದಾರೆ. ಇವಾಗ ಬಂದು ರಂಗೋಲಿ ಕಾಂಪಿಟೇಷನ್ ಇದೆ. ಎಲ್ಲ ಲೇಡೀಸ್ ವುಮೆನ್ಸ್ ಬಂದ್ಬಿಟ್ಟು ರೋಡಲ್ಲಿ ರಂಗೋಲಿ ಕಾಂಪಿಟೇಷನ್ನು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ರಂಗೋಲಿ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಬಿಡಿಸ್ತಾ ಇರೋದು. ಅದು ನಮ್ಮ ಅಕ್ಕ ಶಿಲ್ಪ ಅಂತ, ಅವರು ಬಿಡಿಸ್ತಾ ಇರೋದು ನೋಡಿ ರಂಗೋಲಿನ. ಈ ಸೈಡಿಗೆ ಬಂದರೆ ಗಣೇಶ, ನೀಲಿ ಗಣೇಶ ಬಿಡಿಸ್ತಿದ್ದಾರೆ. ಎಲೆ ಮೇಲೆ ನೀಲಿ ಗಣೇಶ. ನೆಕ್ಸ್ಟಿಗೆ ಹೋಗೋಣ ಬನ್ನಿ. ನೆಕ್ಸ್ಟು ಕಮಲದ ಮೇಲೆ ಗಣೇಶ ಮತ್ತು ಪಾರ್ವತಿ. ಎಸ್, ಗಣೇಶ ಮತ್ತು ಪಾರ್ವತಿ. ಇದು ಬಂದು ಕ್ಯಾಂಡಲ್ ಗಣೇಶ. ಲಡ್ಡು ತಿಂತಿದೆ ಗಣೇಶ. ಇದೇನು ಮಾಟ ಮಂತ್ರ ಮಾಡೋ ಥರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಚಕ್ರ ಗಣೇಶ, ಇದ್ರ ಹೆಸರು ಬಂದ್ಬಿಟ್ಟು. ಇಲ್ಲಿದೆ ನೋಡಿ ನಮ್ಮನೆ. ಇದು ಇನ್ನು ಕಂಪ್ಲೀಟ್ ಮಾಡ್ತವ್ರೆ. ಪಾರ್ವತಿ ಗಣೇಶನ್ನ ಎತ್ಕೊಂಡಿರೋದು ಇದು ನೋಡಿ. ನನಗಿದೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಡೌಟ್ ಹೊಡಿತೈತಿ. ಅಲ್ಲಿ ಗಣೇಶ ಚಕ್ರದೊಳಗಡೆ ಇದು ಒಂದು ಆಂಟಿ ಬಿಡಿಸ್ತವ್ರೆ, ಇನ್ನು ಕಲರ್ ಕೊಡ್ತವ್ರೆ. ಇಲ್ಲಿ ಇದೇನೋ ಗಣೇಶ, ಲೋಟಸ್ ಮೇಲೆ ಗಣೇಶ ಕೂರ್ಸೋರೆ. ಗೈಸ್ ಇಲ್ಲಿ ನೋಡಿ ಗೈಸ್, ತುಂಬ ದೊಡ್ಡವಾದ ರಂಗೋಲಿ ಬಿಡಿಸ್ಬಿಟ್ಟಿದ್ದಾರೆ ಈ ಆಂಟಿ. ಇದೇ ದೊಡ್ಡದು ರಂಗೋಲಿ. ಇದೇನೋ ಚಿಕ್ಕ ಮಕ್ಕಳು ಮಾಡ್ತವ್ರೆ. ಓಹೋ, ಇದಕ್ಕೆ 0.1 ಪ್ರೈಸ್. ವಾವ್, ಅದು ಚೆನ್ನಾಗಿ ಹಾಕೋರೆ ಚಿತ್ರ. ಒಂದು ಕಡೆ ಪ್ರಸಾದ ರೆಡಿ ಆಗ್ತಿದೆ ನೋಡಿ. ನಾನು ನನ್ನ ಕೈಯಾರೆ ಗಣೇಶಗೆ ಪ್ರಸಾದ ಮಾಡ್ತಿದ್ದೀನಿ. ಇದು ಕಡಲೆ ಉಸ್ಲಿ ಏನು ಅಂತಾರಲ್ಲ, ಎಸ್ ಅದೇನೆ. ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತೀನಿ ಬನ್ನಿ. ನಿನ್ನೆ ನೈಟೇನೆ ಕಾಳನ್ನ ನೆನೆಸಿಟ್ಟಿದ್ದೆ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಏನಂದರೆ, ನೆನ್ನೆ ನೆನೆಸಿರೋ ಕಾಳನ್ನ ಈ ಥರ ತೊಳ್ಕೊಬೇಕು. 3 ಸಲ ತೊಳ್ಕೊಂಬಿಟ್ಟು ತೊಳೆದಿರೋ ಕಾಳನ್ನ ಈ ಥರ ಎತ್ತಿ ಹಾಕೋಬೇಕು. ಇವತ್ತು ಏನು ಓದಿನ ಮಂಟಾಕಿಲ್ಲ ಗೈಸ್. ಆಮೇಲೆ ಕಾಳು ಮುಳುಗೋವರೆಗೂ ಕುಡಿಯೋ ನೀರನ್ನ ಬಿಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ತೊಗೊಂಡು ನೀರಲ್ಲಿ ಹಾಕಬೇಕು. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಜಿಲ್ ಆಗೋ ಗಂಟ ತಾಳಿ. ಸ್ವಲ್ಪ ಹೋಗೋ ಗಂಟ ಟೈಮ್ ಪಾಸ್ ಮಾಡೋದು ಬೇಡ. ಒಂದು ತೆಂಗಿನಕಾಯಿ ಹೊಡ್ಕೊಂಬರೋಣ ಬನ್ನಿ. ಇವಾಗ ಕಾಯಿನ ಹೊಡ್ಕೊಳ್ಳೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಂಗಲ್ಲ, ಇದೀ ಚಾಕು ಎತ್ಕೋ. ಎಬ್ಬಿರತ್ತವ, ಇದ್ ಮಾಡು. ಕೈ ಹುಷಾರು, ನೋಡ್ತಾ ಇದ್ರಿ ಭಯ ಆಯ್ತದೆ. ನೀನ್ ಮಾಡೋದ್ ನೋಡ್ರಿ. ಬಿಡು, ಎಕ್ಸ್ಪರ್ಟ್ ನಾನು ಇದ್ರಲ್ಲೆಲ್ಲ ಇರು. ಸಾಕು, ಅಷ್ಟು ಕಟ್ ಮಾಡ್ಕೋ, ಸಾಕು. ಅಷ್ಟು ಕಟ್ ಮಾಡ್ಕೋ, ಚಿಕ್ಕಿಂದ ಅದೆಷ್ಟು ತೊಳ್ಕೊ ಅಲ್ಲಿ. ಅಷ್ಟು ಅವಶ್ಯದೆತ್ತಿಲ್ಲ ಹಾಕಿದ ಒಳಗೆ ಅಲ್ಲಲ್ಲೇ ಇಟ್ಬಿಡ್ತೀಯಲ್ಲ. ಕೈ ತೊಳ್ಕೊ. ಕಾಯಿನ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಜಾರಿಗೆ ಹಾಕಬೇಕು. ನನಗೂ ಕಾಳು ಮಾಡೋ ಪ್ರಸಾದ ತುಂಬ ಇಷ್ಟ. ಜಾರಿಗೆ ತೆಂಗಿನಕಾಯಿ, ಅರಿಶಿನ, ಸಾಸಿವೆ, ಆಮೇಲೆ ಚಿಲ್ಲಿ, ಕರಿಬೇವು, ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಆ ಮಸಾಲೆ ನುಣ್ಣಗಾಗೋ ಗಂಟ ಈ ಥರ ಆಡಿಸ್ಕೊಳ್ಳಿ. ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ರಿ. ಆಮೇಲೆ ಇದು ಸೊಪ್ಪು ಸೋರ್ಸೋದು ಎತ್ಕೊಳ್ರಿ. ಒಂದು ಗೈಸ್, ಇವಾಗ ಎಲ್ಲರೂ ರಂಗೋಲಿ ಬಿಡಿಸಿದಾಯಿತು. ನಾವು ಮನೇಲಿ ಪ್ರಸಾದ ಮಾಡಿದ್ವಲ್ಲ, ಅದು ಕುಕ್ಕರ್ ಕೂಗಬೇಕು. ಅಲ್ಲಿ ಗಂಟ ಬಾಳೆಹಣ್ಣು ಮತ್ತು ಏನು
ಎಲೆ ಅಡಿಕೆ ತಗೊಂಡ್ಬಂದ್ಬಿಡೋಣ ಬನ್ನಿ. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸೋರೆ. ನೈಟು ಲೈಟ್ ಬೆಳಕಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಹೊಡೆದಿರೋದವರು ಇದೆಲ್ಲ ಆವಾಗಲೇ ಫುಲ್ಲು ಮಾಡಿರಲಿಲ್ಲ ಕಲರ್ಸ್, ಇವಾಗ ಮಾಡಿದ್ದಾರೆ. ಲೈಟ್ ಬೆಳಕು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಮಾಟ ಮಂತ್ರ ತೋರಿಸಿರ್ಲಿಲ್ವಲ್ಲ ಆಗಲೇ, ಮಾಟ ಮಂತ್ರ ಹುಡುಗರು ಬಿಡಿಸಿರೋದು ಅದು. ಇದು ನೋಡಿ, ಇದು ಚೆನ್ನಾಗಿದೆ ಅಲ್ವಾ, ಚಕ್ರದ ಒಳಗಿರುವ ಗಣೇಶ ಇದು. ಆವಾಗಲೇ ಇದಕ್ಕೂ ಕಲರ್ ಬಿಡ್ತಾಯಿದ್ರು, ಇವಾಗ ಫುಲ್ಲು ಕಲರ್ ಹಾಕಿದ್ದಾರೆ. ಮೇಲ್ಗಡೆಯಿಂದ ವ್ಯೂ ನೋಡಿ ಈ ರೀತಿ ಕಾಣಿಸುತ್ತೆ. ಅಷ್ಟು ಸಣ್ಣ ಮಾಡ್ಕೊ, ಸಣ್ಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇದಕ್ಕೆ ಸಾಸಿವೆ ಹಾಕಾದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಈಚೆ ಏನೋ ನಡೀತೈತೆ, ಬನ್ನಿ ನೋಡ್ಕೊ ಬಂದ್ಬಿಡೋಣ. ಪೆಟ್ರೋಲ್ ಸುರಿತವ್ರೆ ಬೆಂಕಿ ಹಚ್ಚಿಸಕ್ಕೆ. ಇದ್ರು ಮಾಡ್ತಾ ಇದ್ದೀನಿ ಗೈಸ್, ಯಾಕೆ ನಿಮಗೋಸ್ಕರ ಗೈಸ್, ನಿಮಗೋಸ್ಕರ. ಸೈಕ್ ನೋಡಿದ್ರಾ ನಮ್ಮ ರೋಡಲ್ಲಿ ಎಂತೆಂಥ ಕಲಾವಿದರು ಇದ್ದಾರೆ ಅಂತ. ನಿಮ್ಮ ರೋಡಲ್ಲೂ ಇದ್ದರೆ ಎಂಕರೇಜ್ ಮಾಡಿ ಅವರಿಗೆ, ಇನ್ನೇನು ಹೇಳೋದು, ಕ್ರಿಯೇಟಿವ್ ಆಗಿ ಮಾಡ್ತವ್ರೆ ನಮ್ಮ ರೋಡಲ್ಲಿ. ಇವಾಗ ಎಲ್ಲ ರಂಗೋಲಿಗೂ ರೇಟಿಂಗ್ಸ್ ಕೊಡೋ ಟೈಮ್. ಈ ಒಂದು ರಂಗೋಲಿಗೆ 10 ರೇಟಿಂಗ್ಸ್ ಇರುತ್ತೆ. 10 ರೇಟಿಂಗ್ಸಲ್ಲಿ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮೆಣಸಿನ್ಕಾಯಿ ಕರಿಬೇವನ್ನ ಆ್ಯಡ್ ಮಾಡಿ, ರುಬ್ಕೊಂಡಿರೋ ಮಸಾಲೆನ ಈ ರೀತಿ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಇದನ್ನ ಸ್ಲೋ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು ಗೈಸ್. ಈ ಥರ ಬೆಂದಿರೋ ಕಾಳನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ, ಅಷ್ಟೇ ರೆಡಿ. ಮತ್ತೆ ಗಣೇಶನ ಮುಖ ಇದೆ. ಹಾಗೆ ನಮ್ಮ ಜೀವನದಲ್ಲಿ ಏನಾದ್ರೂ ಇಂಪರ್ಫೆಕ್ಷನ್ ಅಂತ ಇದ್ರೆ ಅದು ನಾವು ಖುಷಿಯಿಂದ ಸ್ವೀಕರಿಸ್ಬೇಕು. ಆಮೇಲೆ ಗಣೇಶನಿಗೆ ಅಗಲವಾದ ಕಿವಿ, ಸಣ್ಣದಾದ ಬಾಯಿ ಇರುತ್ತೆ. ದೊಡ್ಡದಾದ ಕಿವಿಯಲ್ಲಿ ನಾವು ಸೂಕ್ಷ್ಮವಾಗಿ ಎಲ್ಲವನ್ನು ತಿಳ್ಕೊಂಡು ಪುಟ್ಟ ಬಾಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಿತವಾಗಿ ಮಾತನಾಡಬೇಕು. ಹಾಗೆ ಕಾರ್ತಿಕೇಯ ಪ್ರಪಂಚನೇ 3 ಸುತ್ತು ಬರ್ತಾರೆ. ಗಣೇಶ ಏನ್ ಮಾಡ್ತಾರೆ, ಅವ್ರ ತಂದೆ ತಾಯಿನೇ 3 ಪ್ರದಕ್ಷಿಣೆ ಆಗಿ ನೀವೇ ನಮ್ಮ ಪ್ರಪಂಚ ಅಂತ ಹೇಳಿ ಆ ತಂದೆ ತಾಯಿಗೆ ನಾವು ಎಷ್ಟು ಗೌರವ ಕೊಡಬೇಕು ಅಂತ ಕಲ್ತ್ಕೋಬಹುದು ಇದರಿಂದ. ಹಾಗೆ ಗಣೇಶ ವೇದ ಮಹರ್ಷಿಗಳು ಹೇಳ್ತಾರೆ ಗಣೇಶಕ್ಕೆ ಮಹಾಭಾರತವನ್ನ 1 ದಿವಸದಲ್ಲಿ ಮುಗಿಸ್ಬೇಕು ಅಂತ. ಅವಾಗ ಗಣೇಶ ಶುರು ಮಾಡ್ತಾರೆ ಬರೆಯೋದಕ್ಕೆ. ನವಿಲ್ ಕಡ್ಡಿಯಿಂದ ಬರಿತಾ ಇದ್ರಾಗ ನವಿಲ್ ಕಡ್ಡಿ ಮುರಿದೋಗುತ್ತೆ. ಅವಾಗ ಅವ್ರು ಏನು ತಲೆ ಕೆಡಿಸ್ಕೊಳ್ಳಿಲ್ಲ, 1 ದಂತನ ಮುರಿದ್ಬಿಟ್ಟು ಅದರಲ್ಲಿ ಪೂರ್ಣ ಮಾಡ್ತಾರೆ. ಅದೇ ನಾವ್ ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೆ ಅಡೆತಡೆಗಳು ಬರುತ್ತೆ, ಅದನ್ನೆಲ್ಲ ದಾಟಿ ನಾವು ಆ ಕೆಲಸನ ಮುಗಿಸ್ಬೇಕು ಅಂತ ನಮ್ ನೀತಿ ಪಾಠ ಹೇಳ್ಕೊಡ್ತಾರೆ ಗಣೇಶ ಅಲ್ವಾ. ಹಾಗಾಗಿ ಗಣೇಶ ಹಬ್ಬದ ದಿವಸ ಈ ತರ ಎಲ್ಲ ನಾವು ಗಣೇಶನ ಆಚರಣೆ ಮಾಡ್ತಾ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಇದೆ ಅಲ್ವಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಣೇಶ ಹಬ್ಬದ ಆಚರಣೆ ಮಾಡ್ತಾ ಇದ್ದೀರಾ, ಶಾರದಾನಗರ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸುತ್ತೇನೆ. ಈಗ ಎಲ್ಲರೂ ರಂಗೋಲಿ ಹಾಕಿದ್ದೀರಾ ಈ ರೋಡಲ್ಲಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಯಾವ್ದು ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು ಪ್ರೈಸ್. ಆ ತರ ನೀವು ಶ್ರಮ ಪಟ್ಟು ಎಲ್ಲದೂ ಹಾಕಿದ್ದೀರಾ. ಕಾಂಪಿಟೇಷನ್ ಅಂತ ಬಂದಾಗ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಹೇಳಕ್ ಕಷ್ಟ ಆಗ್ತಾ ಇದೆ. ಆದ್ರೂ ಇವಾಗ ಅನೌನ್ಸ್ ಮಾಡಲೇಬೇಕು. ಎಲ್ಲಾನು ತುಂಬಾ ಚೆನ್ನಾಗಿದೆ. ಗಣೇಶ ಇದು ರಂಗೋಲಿ ಹಾಕಿರೋದು ತುಂಬಾ ಕಷ್ಟದ ಕೆಲಸ ಕೊಟ್ಬಿಟ್ಟಿದ್ದಾರೆ. ನಂಬರ್ 3 ಫಸ್ಟ್ ಪ್ರೈಸ್.
Number 14. ಎಲ್ಲರಿಗೂ ಸಮಾನಾರ್ಥಕವಾದ ಬಹುಮಾನ ಇದೆ, ಎಲ್ಲರೂ ಸ್ವೀಕರಿಸ್ಬೇಕಂತ. ಯಾರು ಬೇಜಾರು ಮಾಡ್ಕೋಬೇಡಿ, ಎಲ್ಲ ತುಂಬಾ ಚೆನ್ನಾಗಿದೆ. ಯಾವ್ದು ಫಸ್ಟ್ ಸೆಕೆಂಡ್ ಅಂತಾನೆಲ್ಲ ಎಲ್ಲ ಫಸ್ಟ್ ಪ್ರೈಸ್ ತರಾನೇ ಹಾಕಿದ್ದೀರಾ. ಆಮೇಲೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ವೀವರ್ಸ್ಗೆ ತಗೊಳ್ಳಿ ಮಂಗಳಾರತಿ. ದೇವ್ರ ಪ್ರಸಾದ ಗೈಸ್, ನೀವು ಸೇವನೆ ಮಾಡಿ ತಗೊಳ್ಳಿ. ಇದು ಕೇಸರಿ ಬಾತು, ಇದು ನಾವು ಮಾಡಿರೋ ಕಡಲೆ ಉಸ್ಲಿ, ಇದು ತಿನ್ನಿ, ಟೇಸ್ಟ್ ನೋಡಿ. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಲೆಮನ್ ಆ್ಯಂಡ್ ಸ್ಪೂನ್ ಆಡ್ತಿದ್ದಾರೆ ನೋಡಿ. ಸೊ ಗೈಸ್, ಇವಾಗ ಸ್ಟಾರ್ಟ್ ಆಯಿತು. ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಹುಡುಗನೇ ಫಸ್ಟು ಹಿಂದೆ ಬರ್ತಾ ಇರೋರು, ಇವರು ಸೆಕೆಂಡು. ಈ ಗೇಮ್ ಸ್ವಲ್ಪ ದೊಡ್ಡವ್ರಿಗೆ, ಇವ್ರಿಗೇನಂದರೆ ಈ ಲೈನಿಗೆ ರೀಚ್ ಆಗಿಬಿಟ್ಟು ಮತ್ತೆ ಆ ಲೈನಿಗೆ ಯಾರು ಫಸ್ಟ್ ರೀಚ್ ಆಗ್ತಾರೋ ಅವರೇ ಫಸ್ಟ್. ನೋಡೋಣ ಯಾರು ರೀಚ್ ಆಗ್ತಾರೆ ಅಂತ. ಈ ಲೈನ್ಗೆ ಅಲ್ಲಿ ರೆಡ್ಡು ಫಸ್ಟ್ ಬಂದಿತ್ತು. ನೋಡೋಣ ಯಾರಲ್ಲಿ ಫಸ್ಟ್ ಹೋಗ್ತವ್ರೆ. ಓಡ್ತವ್ರೆ ಜಿಗದೆ ಬಿಟ್ರು, ಜಂಪೇ ಮಾಡಿಬಿಟ್ರು. ಈ ರೇಸ್ ಬಂದ್ಬಿಟ್ಟು ಚಿಕ್ಕ ಹುಡುಗರಿಗೆ, ಇವ್ರಿಗೇನಿಲ್ಲ. ಈ ಲೈನಿಗೆ ಯಾರು ರೀಚ್ ಆಗ್ತಾರೋ ಅವರೇ ಫಸ್ಟು. ಬನ್ನಿ ನೋಡೋಣ. ಬಂದರು ಯಾರಪ್ಪ ಫಸ್ಟು? ಓ, ಹುಡುಗ ಫಸ್ಟು. ಓಕೆ. ಈ ಸುತ್ತು ದೊಡ್ಡ ಯುವಕರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ಯಾರ್ಯಾರು ಆಡ್ತವ್ರೆ? ಸ್ಟಾರ್ಟ್ ಆಯಿತು. ಫಸ್ಟಲ್ಲೇ ಒಬ್ಬ ಡಮಾರು, ಇನ್ನೊಬ್ಬ ಡಮಾರು ಬರ್ತವ್ರೆ. ಜೋಶು ಒಬ್ಬೊಬ್ಬರೆಲ್ಲ ಜೋಶು ಹೈ ಆಗಿದೆ. ಬ್ಲ್ಯಾಕಿನ ವಿನ್ನು ಅಥವಾ ಪಿಂಕಾ ಪರ್ಪಲ್ಲ ನೋಡೋಣ. ಓಡಿದ್ರು ಬ್ಲ್ಯಾಕು. ಓ, ಚಿಕ್ಕಿ ಮಾರ್ಬಿಟ್ರಪ್ಪ. ಈ ಸುತ್ತು ಬಂದ್ಬಿಟ್ಟು ಮಹಿಳೆಯರಿಗೆ. ಅವಾಗಲೇ ಒಂದು ಫಸ್ಟ್ ರೌಂಡ್ ಆಡಿಸಿದ್ರು, ಅದರಲ್ಲೇನೋ ಮೋಸ ಆಯಿತು ಅಂತ ಇವಾಗ ಇನ್ನೊಂದು ರೌಂಡ್ ಆಡ್ತಿದ್ದಾರೆ. ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಇವಾಂಟಿ ಲೈನ್ ಮುಡಿಸಿದ್ರು, ಇವಾಗ ಹೋಗ್ತಾ ಇದ್ದಾರೆ ಆ ಕಡೆ ಲೈನ್ಗೆ. ಯಾರು ಏನಾಗ್ತಾರೆ? ಏನಿದು ಮಿರಾಕಲ್ಲು? ಸೈಡಲ್ಲಿರೋ ಆಂಟಿ ಓಡ್ಬಿಟ್ರು. ಲೆಮನ್ ಆ್ಯಂಡ್ ಸ್ಪೂನು ಮುಗ್ದಿದೆ. ಇವಾಗ ಮ್ಯೂಸಿಕಲ್ ಶೇರು ಫಾರ್ ಲೇಡೀಸು. ಮನೆ ನೋಡೋಣ. ಆಯ್ತು ಎಪ್ಪತ್ತು ಸೀಟ ಚೆನ್ನಾಯ್ತು ಒಂದು ಚಂದ್ರು. ಫುಲ್ ವಿಡಿಯೋ ಏನಾದರೂ ಯೂಟ್ಯೂಬಲ್ಲಿ ಹಾಕಿದ್ರೆ ಆ ವಿಡಿಯೋ ಬಂದು 1 hour ಆಗೋಗುತ್ತೆ. ಎಲ್ಲರೂ ಚೆನ್ನಾಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಎಂಕರೇಜ್ ಏನಿಲ್ಲ. ಪಂಕಜ ನಾವಿರುವೇನೆ ಪಂಕಜ. ನಾಡು ಇರದ ಬಸ್ಸನ್ನು ಹತ್ತಿ
ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ? ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. Hey, y'all, come look at this. ಅಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಛೀ! ಬ್ರೋ ಔಟ್ ಬ್ರೋ, ಹಿಂಗಿಲ್ಲ ಬ್ರೋ, ಔಟ್ ಬ್ರೋ. ಮಹೇಶ್ ಅಣ್ಣ ನೀವು ಬನ್ನಿ, ನೀವೇ ಬಿಡಿ. ನೆಕ್ಸ್ಟ್ ಎರಡೇ ಚೇರ್ ಬಿಡಿ. ಹುಡುಗಿ ಯಾಕೆ ಬಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾನ್ಸಂಗು ಹೆಚ್ಚಿಗೆ, ಉಣಿಯೋಕೆ ನಾವು ತಯಾರು. ಸ್ಟಡಿಯಾಗಿ ನಿಲ್ತಿದ್ದೆ ಸೂರ್ಯನ, ದುಶ್ಮನೆಲ್ಲ ಓದಿದ್ದೆ ಜಿಂಕೆದಾರ. ಹರಿಯಣ್ಣ 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 ಹಾಗೆ
ವಿಸರ್ಜನೆ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಿದೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.